ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶಾರ್ಟ್ಸ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಶಾರ್ಟ್ಸ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಬಿಟ್ಟು. ಬಟ್ ವೈರಲ್ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಶಾರ್ಟ್ಸ್ ವೀಡಿಯೋ ಬರಬೇಕು ಅಂದರೆ, ಸರ್ಚ್ ಲಿಸ್ಟಲ್ಲಿ ಬರಬೇಕು ಅಂದರೆ, ಯಾರಾದರೂ ಸರ್ಚ್ ಮಾಡಿದಾಗ ನಿಮ್ಮ ಒಂದು ವೀಡಿಯೋ ಶೋ ಆಗಬೇಕು ಅಂದರೆ ಏನು ಮಾಡಬೇಕು, ಏನೇನೆಲ್ಲ ಹಾಕಬೇಕು, ಯಾವ್ಯಾವೆಲ್ಲ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೋಬೇಕು. ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಶಾರ್ಟ್ಸ್ ವೀಡಿಯೋನ ಯಾವ ರೀತಿ ನೀವೇ ವೈರಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಗೈಸ್, ಇವಾಗ ನಾವು ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕಂದ್ರೆ ನಾವು ಯೂಟ್ಯೂಬಿಗೆ ಹೋಗೋಣ. ಯೂಟ್ಯೂಬ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಪ್ಲಸ್ ಸಿಂಬಾಲ್ ಇದೆ. ಈ ಒಂದು ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನಿಮಗೆ ವಿಡಿಯೋ, ಶಾರ್ಟ್ಸ್, ಲೈವ್ ಪೋಸ್ಟ್ ಅಂತ ಇದೆ. ಶಾರ್ಟ್ಸ್ನ ಕ್ಲಿಕ್ ಮಾಡಿ. ನಿಮ್ಮ ಒಂದು ಗ್ಯಾಲರಿನಲ್ಲಿರೋ ವಿಡಿಯೋ ಶೋ ಆಗುತ್ತೆ. ಇಲ್ಲಿ ನೀವು ಯಾವ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ಇವಾಗ ಡನ್ ಕೊಡೋಣ. 1 ನಿಮಿಷ ವಿಡಿಯೋ ನಡೆಯುತ್ತೆ. ಇದು ಕಡಿಮೆ ಇದೆ. ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ವ್ಯೂಸ್ ಬರ್ತಾ ಇಲ್ಲ ಅಂತ ಟೆನ್ಷನ್ ತೊಗೊಳ್ತಾ ಇದ್ದೀರಾ. ಹಾಗಾದರೆ ಈಗಲೇ ಹೋಗಿ ನಿಮ್ಮ ಸ್ಟುಡಿಯೋನ ಚೆಕ್ ಮಾಡಿ. ಈ 2 ಆಪ್ಷನ್ ನಿಮ್ಮ ಒಂದು ಓಕೆನಾ. ಇವಾಗ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ಇಲ್ಲಿ ನೀವು ಟೈಟಲ್ ಹಾಕಬೇಕಾಗುತ್ತೆ. ಟೈಟಲ್ ಏನು ಹಾಕಬೇಕು ಅಂದರೆ ನಿಮ್ಮ ಒಂದು ವಿಡಿಯೋ ಯಾವ್ದರ ರಿಲೇಟೆಡ್ ಇದೆ ಅದನ್ನು ಟೈಟಲ್ ಹಾಕಬೇಕು. ಈ ಒಂದು ವಿಡಿಯೋ ನಾನು ಇವಾಗ ವ್ಯೂಸ್ ಅಂದರೆ ಚಾನಲ್ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅದರ ಒಂದು ರಿಲೇಟೆಡ್ ಇದೆ. ಹೌ ಟು ಗೇನ್ ವ್ಯೂಸ್ ಅಂತ ಹೇಳ್ಬಿಟ್ಟು ಹಾಕಿದರೂ ನಡೆಯುತ್ತೆ. ಓಕೆ, ಅದನ್ನೇ ಹಾಕೋಣ. ಹೌ ಟು ಗೇನ್ ವ್ಯೂಸ್ ಇನ್ ಯೂಟ್ಯೂಬ್ ಚಾನಲ್ ಅಂತ ಹಾಕಿದ್ದೀನಿ. ಓಕೆನಾ. ಇವಾಗ ಏನು ಮಾಡಬೇಕು, ಇದು ಹ್ಯಾಶ್ಟ್ಯಾಗ್ ಹಾಕಬೇಕು. ಹ್ಯಾಶ್ಟ್ಯಾಗ್ ಹಾಕಿ ಇಲ್ಲಿ ನೀವು ಶಾರ್ಟ್ಸ್ ಇಲ್ಲಿ ಅಂತ ಬರುತ್ತೆ ಅಲ್ವಾ, ಶಾರ್ಟ್ಸ್ ಅಂತ ಹೇಳ್ಬಿಟ್ಟು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇಷ್ಟು ಜಾಸ್ತಿ ಏನೂ ಹಾಕಕ್ಕೆ ಹೋಗಬೇಡಿ. ಕೆಳಗಡೆ ಬಂದ ಮೇಲೆ ನಿಮಗೆ ಏನಾಗುತ್ತೆ, ಇಲ್ಲಿ ಲೊಕೇಶನ್ ಕೇಳುತ್ತೆ. ಲೊಕೇಶನ್ ಹಾಕಬೇಕು. ನೀವು ಲೊಕೇಶನ್ನೇ ಹಾಕೋದಿಲ್ಲ, ನೆಗ್ಲೆಕ್ಟ್ ಮಾಡಿಬಿಡ್ತೀರ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಲೊಕೇಶನ್ನ ನೀವು ಹಾಕಿ ಆವಾಗ ಅಲ್ಲಿ ಒಂದು ಜನಕ್ಕೆ ಈ ಒಂದು ವಿಡಿಯೋ ರೀಚ್ ಆಗುತ್ತೆ. ಓಕೆನಾ. ಇದನ್ನು ಕೂಡ ನಾನು ಕೊಡ್ತೀನಿ. ಕಮೆಂಟ್ ನೀವು ಬೇಕಾದರೆ ಆನ್ ಇಡ್ಬೋದು, ಇಲ್ಲಾಂದರೆ ಆಫ್ ಇಡ್ಬೋದು. ಇಲ್ಲಿ ಅಪ್ಲೋಡ್ ಅಂತ ಕೊಡೋಣ. ಇವಾಗ ಇಲ್ಲಿ ನಾವು ವೈಟಿ ಸ್ಟುಡಿಯೋಗೆ ಹೋಗೋಣ. ವೈಟಿ ಸ್ಟುಡಿಯೋಗೆ ಹೋಗ್ಬಿಟ್ಟು ನಾವು ಆವಾಗಲೇ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ವಿ ಅಲ್ವಾ. ಶಾರ್ಟ್ಸ್ನ ಓಪನ್ ಮಾಡೋಣ. ನೋಡಿ, ಇವಾಗ ಶಾರ್ಟ್ಸ್ನ ಹಾಕಿದ್ದೀವಿ. ಇವಾಗ ಇದನ್ನು ಪೆನ್ಸಿಲ್ ಐಕನ್ನ ಓಪನ್ ಮಾಡೋಣ. ಈ ಥರ ಬರುತ್ತೆ ನಿಮಗೆ. ಇಲ್ಲಿ ನೀವೇನು ಮಾಡಬೇಕು, ಇವಾಗ ಡಿಸ್ಕ್ರಿಪ್ಷನ್ ಹಾಕಬೇಕಲ್ವಾ. ನೀವೇನು ಮಾಡಬೇಕು, ಈ ಒಂದು ಟೈಟಲ್ ಇದೆ ಅಲ್ವಾ, ಈ ಟೈಟಲ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಬಿಟ್ಟು ಇವಾಗ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಹಾಕಬೇಕು. ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮದು ಯುವರ್ ಕ್ವೇರೀಸ್ ಅಂತ ಹೇಳ್ಬಿಟ್ಟು ಹಾಕಿ. ಯುವರ್ ಕ್ವೇರೀಸ್ ಆ್ಯಂಡ್ ಸರ್ಚ್. ಓಕೆನಾ. ಕೆಳಗಡೆ ಬನ್ನಿ. ಕೆಳಗಡೆ ಬಂದ ಮೇಲೆ ನೀವು ಇಲ್ಲಿ ಏನು ಹಾಕಬೇಕು ಅಂದರೆ, ಇದು ಶಾರ್ಟ್ಸ್ ಇದೆ ಅಲ್ವಾ. ಶಾರ್ಟ್ಸ್ ಹಾಕಬೇಕಾಗುತ್ತೆ. ಹಾಗಾಗಿ ನಾವು ಇವಾಗ ಟ್ಯಾಗ್ಸ್ನ ಚೆಕ್ ಮಾಡ್ಕೋಬೇಕು. ನನ್ನ ಒಂದು ವಿಡಿಯೋ ಬಂದುಬಿಟ್ಟು ವ್ಯೂಸ್ ಬರ್ತಾಯಿಲ್ಲ ಅನ್ನೋರಿಗೆ ಯಾವ ಥರ ವ್ಯೂಸ್ನ ಗೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೆ. ಹಾಗಾಗಿ ಗೂಗಲ್ಗೆ ಹೋಗೋಣ ಇವಾಗ. ಟ್ಯಾಗ್ಸ್ನ ನಾವು ಬೇಕು ಅಂದರೆ ನೀವೇನು ಮಾಡ್ತೀರಾ, ನಿಮಗೆ
ರ್ಯಾಂಡಮ್ ಆಗಿ ಗೊತ್ತಿರುವಂಥ ಸ್ವಲ್ಪ ಕೆಲವೊಂದು ಟ್ಯಾಗ್ಸ್ನ ನೀವು ಹಾಕಿಬಿಡ್ತೀರಾ. ಸೊ ಅಷ್ಟೇ ಹಾಕಿದರೆ ಇದರಲ್ಲಿ ಸಾಲೋದಿಲ್ಲ. ಸೊ ಪ್ರತಿಯೊಂದನ್ನು ಹಾಕಬೇಕಾಗುತ್ತೆ. ಆವಾಗ ಮಾತ್ರ ಒಂದು ಯೂಟ್ಯೂಬ್ ಸಜೆಸ್ಟ್, ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಒಂದು ವಿಡಿಯೋ ಯೂಟ್ಯೂಬು ಸಜೆಸ್ಟ್ ಮಾಡುತ್ತೆ ವ್ಯೂವರ್ಸ್ಗೆ. ಸೊ ಹಾಗಾಗಿ ಅದಕ್ಕೋಸ್ಕರ ಇಲ್ಲಿಂದ ನೀವು ಗೂಗಲಿಂದ ಹಾಕಿದರೆ ಆಲ್ಮೋಸ್ಟ್ ಗೂಗಲ್ ಎಲ್ಲ ಥರನೂ ಟ್ಯಾಗ್ಸು ಕವರ್ ಮಾಡಿರುತ್ತೆ. ಸೊ ಇಲ್ಲಿಂದ ನೀವು ಕಾಪಿ ಮಾಡಿ ಹಾಕಬೇಕಾಗುತ್ತೆ. ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ರ್ಯಾಪಿಡ್ ಟ್ಯಾಗ್ಸ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಸೊ ಅದನ್ನು ಟೈಪ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನಿಮಗೆ. ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ಆವಾಗಲೇ ಪೇಸ್ಟ್ ಮಾಡ್ತೀವಲ್ವ ಟೈಟಲು. ಸೊ ವೀಡಿಯೋಗೆ ಟೈಟಲ್ ಏನು ಕೊಟ್ಟಿರ್ತೀವಿ ಅದನ್ನೇ ಇಲ್ಲೂ ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ಸರ್ಚ್ ಅಂತ ಹೊಡೀರಿ. ಸೊ ಇಲ್ಲಿ ನಿಮಗೆ ನೋಡಿ ಈ ಥರ ಟ್ಯಾಗ್ಸ್ ಬರುತ್ತೆ. ಓಕೆನಾ, ಇಷ್ಟು ಟ್ಯಾಗ್ಸ್ನ ನೀವು ಹಾಕ್ಬೋದು. ಸೊ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಬ್ಯಾಕ್ ಬನ್ನಿ ಮತ್ತು YT ಸ್ಟುಡಿಯೋಗೆ. ಸೊ ಇಲ್ಲಿ ನೀವು ಇದನ್ನು ಕಾಪಿ ಮಾಡಬೇಕು. ಕಾಪಿ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿ ಇದೇನು ಫುಲ್ ಸ್ಟಾಪ್ ಇದೆ ಅಲ್ವಾ, ಸೊ ಇದೆಲ್ಲನೂ ಈ ಕಾಮ ಎಲ್ಲನೂ ನೀವು ರಿಮೂವ್ ಮಾಡಬೇಕಾಗುತ್ತೆ. ಒಂದ್ರ ಕೆಳಗೆ ಒಂದು ಬರೋ ಹಾಗೆ ನೀವು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಇದ್ದಾಗೆ ಸೇಮ್ ಟು ಸೇಮ್ ನೀವು ಹಾಕಿದರೆ ಏನಾಗುತ್ತೆ, ಕಾಪಿರೈಟ್ ಬರುತ್ತೆ. ಇದಕ್ಕಿಂತ ಬೆಸ್ಟ್ ಐಡಿಯಾ ಏನಪ್ಪ ಅಂದರೆ ನೀವು ಒಂದು ಬುಕ್ಕಲ್ಲಿ ಇದನ್ನು ಬರ್ಕೊಳ್ಳಿ. ಈ ಟ್ಯಾಗ್ಸ್ ಎಲ್ಲ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಅಥವಾ ಎಕ್ಸ್ಟ್ರಾ ಇನ್ನೊಂದು ಏನಾದರೂ ಮೊಬೈಲ್ ಇದ್ದರೆ ಆ ಮೊಬೈಲ್ ಗೂಗಲ್ನಲ್ಲಿ ಟ್ಯಾಗ್ಸ್ನ ಓಪನ್ ಮಾಡಿ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡೋ ಮೊಬೈಲ್ನಲ್ಲಿ ನೀವು ಈ ವಾಯ್ಸ್ ಮೈಕ್ ಇರುತ್ತಲ್ವಾ, ಸೊ ಅದರಿಂದ ನೀವು ಟೈಪ್ ಆದರೂ ಮಾಡ್ಬೋದು. ಅಥವಾ ವಾಯ್ಸ್ನ ಓಪನ್ ಮಾಡಿಬಿಟ್ಟು ನೀವು ಜಸ್ಟ್ ವಾಯ್ಸ್ ಕೊಟ್ಟರೆ ಆಯಿತು, ಅದು ತಾನಾಗಿ ಟೈಪ್ ಆಗುತ್ತೆ. ಅದು ಅಂತೂ ತುಂಬ ಈಸಿ ಆಗುತ್ತೆ. ಸೊ ಆ ಥರ ಮಾಡಿ. ಯಾಕಂದರೆ ಮುಂದೆ ಯಾವುದೇ ಥರ ಚಾನಲ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಜಸ್ಟ್ ಇದು ಕಾಪಿ ಮಾಡಿದರೂ ಅಷ್ಟೇ ಪ್ರಾಬ್ಲಮ್ ಅಂದರೆ ಆಗೋದಿಲ್ಲ. ಬಟ್ ನೀವೇನಾದರೂ ಸೇಮ್ ಟು ಸೇಮ್ ಅಂತ ಕೊಟ್ಟರೆ ಅದೇ ಥರ ಕಾಪಿ ಮಾಡಿ ಹಾಕಿದರೆ ಇನ್ ಕೇಸ್ ಏನೋ ಎಲ್ಲ ಪ್ರತಿಯೊಂದು ವಿಡಿಯೋಕ್ಕೂ ಹಾಕಿದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಈ ಒಂದು ಟ್ಯಾಗ್ಸ್ನ ಒಂದು ಕಡೆ ಬರ್ಕೊಂಡ್ಬಿಟ್ಟು ಟೈಪ್ ಮಾಡಿ ಅಥವಾ ವಾಯ್ಸ್ ಕೊಡಿ. ಮೈಕ್ ಇರುತ್ತೆ, ನಿಮ್ಗೆ ಜಸ್ಟ್ ಹೇಳಿದರೆ ಸಾಕು, ಅದು ಟಕ್ ಅಂತ ಹೇಳ್ಬಿಟ್ಟು ಬರೆದ್ಬಿಡುತ್ತೆ. ಸೊ ಕೆಲಸ ಈಸಿ ಆಗುತ್ತೆ. ಇಲ್ಲ ಅಂದರೆ ಇನ್ನೊಂದು ಮೊಬೈಲ್ ಇದ್ದರೆ ಮೊಬೈಲ್ನಲ್ಲಿ ಕೂಡ ಆ ಮೊಬೈಲಲ್ಲಿ ಓಪನ್ ಮಾಡಿಬಿಟ್ಟು ಟ್ಯಾಗ್ಸು ಈ ಮೊಬೈಲಲ್ಲಿ ನೀವು ಟೈಪ್ ಮಾಡ್ಬೋದು. ಓಕೆನಾ, ಅದು ಇನ್ನೂ ಈಸಿ. ಇವಾಗ ನಾನು ಇಷ್ಟು ಸರ್ಚ್ ಇದನ್ನು ಹಾಕಿದೆ. ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ನೀವು ಟ್ರೆಂಡಿಂಗ್ ಶಾರ್ಟ್ಸ್ ಅಂತ ಹೇಳ್ಬಿಟ್ಟು ಹಾಕಿ. ಓಕೆನಾ, ಕೆಳಗಡೆ ಶಾರ್ಟ್ಸ್ ವೈರಲ್, ಓಕೆನಾ. ಇನ್ನು ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ದು ಹ್ಯಾಶ್ಟ್ಯಾಗ್ ಹಾಕಬೇಕು. ಓಕೆನಾ, ನನ್ನ ಚಾನಲ್ ನೇಮ್ ಹಾಕ್ತೀನಿ. ಇವಾಗ ಕೆಳಗಡೆ ಇನ್ನೊಂದು ಹ್ಯಾಶ್ಟ್ಯಾಗು ಟ್ರೆಂಡಿಂಗ್ ಶಾರ್ಟ್ಸ್. ಇಲ್ಲಿ ನೀವು ಟೈಪ್ ಮಾಡಿದಾಗ ಬಂದುಬಿಡುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಡಿ. ಓಕೆನಾ, ಇಲ್ಲಿ ಶಾರ್ಟ್ಸ್ ಫೀಡ್, ಮತ್ತು ಹ್ಯಾಶ್ಟ್ಯಾಗ್ ಹಾಕಿ. ಹಾಕ್ಬಿಟ್ಟು ವೈರಲ್ ಶಾರ್ಟ್ಸ್ ಅಂತ ಹಾಕಿ ಇದನ್ನು ಇವಾಗ ನೀವು ಬ್ಯಾಕ್ ಹೋಗಿ. ಸೊ ಇಲ್ಲಿ ಪ್ಲೇ ಲಿಸ್ಟಿಗೆ ಏನಾದರೂ ಹಾಕ್ತಾರೆ, ಪ್ಲೇ ಲಿಸ್ಟಿಗೆ ಹಾಕ್ಕೊಳ್ಳಿ. ಓಕೆ, ಇಷ್ಟನ್ನು ಹಾಕಿದ್ದೀರಾ. ಇವಾಗ ನೀವೇನು ಮಾಡಬೇಕು, ಟ್ಯಾಗ್ಸ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಟ್ಯಾಗ್ಸ್ ಹಾಕಬೇಕು. ಇಲ್ಲಿ ಟ್ಯಾಗ್ಸ್ ಹಾಕಬೇಕು ಅಂದರೆ ನೀವು ಇಲ್ಲೇನು ಬರೆದಿರ್ತೀರ ಅಲ್ವಾ ಡಿಸ್ಕ್ರಿಪ್ಷನಲ್ಲಿ, ನೀವು ಇದನ್ನೇ ನೀವು ಒಂದೊಂದಾಗಿ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಿ. ಓಕೆನಾ, ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಇಲ್ಲಿಂದ ಕಾಪಿ ಮಾಡಿ ಮತ್ತೆ ಬ್ಯಾಕ್ ಬನ್ನಿ, ಒಂದೊಂದಾಗಿ ಕಾಪಿ ಮಾಡಿ ಹಾಕಿ. ಫುಲ್ ಎಲ್ಲನೂ ಕೂಡ ಒಮ್ಮೆಗಲೇ ಕಾಪಿ ಮಾಡೋಕ್ಕೆ ಹೋಗಬೇಡಿ, ಅದು ಬರೋದಿಲ್ಲ ಟ್ಯಾಗ್ಸು. ಓಕೆನಾ, ಈ ಥರ ಹಾಕಿಬಿಟ್ಟು ನಿಮಗೆ ಇಲ್ಲಿ ಟ್ರೆಂಡಿಂಗ್ ಶಾರ್ಟ್ಸ್ ಅಂತ ಇದೆಯಲ್ವಾ, ಸೊ ಇದನ್ನು ನೀವು ಕಾಪಿ ಮಾಡಬೇಕಾಗಿದೆ.
ಥರ ಕೆಲವೊಂದು ನೀವು ಟ್ಯಾಗ್ಸ್ನ ಹಾಕಿಬಿಟ್ರೆ ಇಷ್ಟು ಇದು ಇವಾಗ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಇಲ್ಲಿ ನೀವು ಜಾಸ್ತಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ ನೀವು ಜಾಸ್ತಿ ಎಲ್ಲ ಟೈಟಲ್ ಹಾಕೋಕ್ಕೆ ಹೋಗಬೇಡಿ. ಯಾವುದಾದ್ರೂ 1-2 ಹಾಕಿಬಿಟ್ಟು ಇದನ್ನು ಮಾಡ್ಕೊಳ್ಳಿ. ನೀವೇನಾದರೂ ಸಿಂಬಲ್ ಕೊಡ್ತಿದ್ರೆ ಕೊಡ್ಬೋದು. ಓಕೆನಾ. ಇಷ್ಟು ಕೊಟ್ಟಮೇಲೆ ನೀವು ಇವಾಗ ಸೇವ್ ಕೊಡಿ. ಸೊ ಸೇವ್ ಕೊಟ್ಟಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಇದೇನು ಪಬ್ಲಿಕ್ ಅನ್ಲಿಸ್ಟ್ ಪ್ರೈವೇಟ್ ಅಂತ ಇರುತ್ತೆ. ಸೊ ನೀವು ಪಬ್ಲಿಕ್ ಕೊಡ್ತಿದ್ರೆ ಪಬ್ಲಿಕ್ ಕೊಡ್ಬೋದು. ನಾನು ಇವಾಗ ಪಬ್ಲಿಕ್ ಕೊಡ್ತೀನಿ ಇದನ್ನು. ಸೊ ಪಬ್ಲಿಕ್ ಕೊಟ್ಬಿಟ್ಟು ಸೇವ್ ಮಾಡ್ತೀನಿ. ಓಕೆನಾ. ಓಕೆ, ಇವಾಗ ಇದು ಪಬ್ಲಿಷ್ ಆಯಿತು. ಓಕೆನಾ. ಸೊ ಇವಾಗ ನಾನು ಇದನ್ನು ಪಬ್ಲಿಕ್ಗೆ ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇವಾಗ ಶಾರ್ಟ್ಸಲ್ಲಿ ಅಪ್ಲೋಡ್ ಆಯಿತು. ಈ ಥರ ನೀವು ಟ್ಯಾಗ್ಸು ಹ್ಯಾಶ್ಟ್ಯಾಗ್ಸು ಹಾಕಿದರೆ 100% ನಿಮ್ದು ಏನಾಗುತ್ತೆ, ಶಾರ್ಟ್ಸು ವೈರಲ್ ಆಗುತ್ತೆ. ಓಕೆನಾ. ಸೊ ನೋಡಿಬಿಟ್ಟು ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಜಸ್ಟ್ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡಿಬಿಟ್ಟು ಇದನ್ನು ಯಾವುದೋ ಒಂದು ಟೈಟಲ್ ಕೊಟ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ 1-2 ಏನೋ ಟೈಟಲ್ ಬರೆದ್ಬಿಟ್ರೆ ಆಗೋದಿಲ್ಲ. ಸೊ ಈ ಥರ ಹ್ಯಾಶ್ಟ್ಯಾಗು ಟ್ಯಾಗ್ಸು ಪ್ರತಿಯೊಂದನ್ನು ಹಾಕಿದರೆ ನಿಮಗೇನಾಗುತ್ತೆ, ಶಾರ್ಟ್ಸಲ್ಲಿ ಸರ್ಚ್ ಲಿಸ್ಟಲ್ಲಿ ನಿಮ್ಮದು ಒಂದು ವೀಡಿಯೋ ಏನಾಗುತ್ತೆ, ವೈರಲ್ ಆಗುತ್ತೆ. ಓಕೆನಾ. ಸೊ ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೋತೀನಿ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.